ಕುಬೇರರು ಏನೇ ಮಾಡಿದ್ರು ಪ್ರಪಂಚವೆಲ್ಲ ಸುದ್ದಿ ಆಗುತ್ತೆ. ಈ ವಿಡಿಯೋದಲ್ಲಿ ಮುಕೇಶ್ ಅಂಬಾನಿ ಮತ್ತೆ ದುಬೈ ಶೇಖ್ ಹಮ್ದನ್ ರನ್ನ ಕಂಪೇರ್ ಮಾಡೋಣ. ಇವರಿಬ್ಬರಲ್ಲಿ ಯಾರು ದೊಡ್ಡ ಶ್ರೀಮಂತರು ಅನ್ನೋದನ್ನ ಲೆಕ್ಕ ಹಾಕೋಣ. ಪ್ರಪಂಚದ ಟಾಪ್ ರಿಚೆಸ್ಟ್ ಮ್ಯಾನ್ ಲೀಸ್ಟ್ ಅಲ್ಲಿ ಅಂಬಾನಿ ಕೂಡ ಒಬ್ರು. ಇವರು ಗಂಟೆಗೆ 90 ಕೋಟಿ ರೂಪಾಯಿ ಸಂಪಾದಿಸ್ತಾರೆ. ಒಂದು ವೇಳೆ ಇವರ ಜೇಬಿಂದ 2,000 ರೂಪಾಯಿ ನೋಟು ಕೆಳಗಡೆ ಬಿದ್ದಿದೆ ಅಂತ ಅಂದ್ಕೊಳ್ಳಿ, ಅದನ್ನ ಅವರು ಬಗ್ಗಿ ತೆಗೆದುಕೊಳ್ಳಲು 10 ಸೆಕೆಂಡ್ ಆಗುತ್ತೆ. ಇಷ್ಟರಲ್ಲಿ ಅವರು 40,000 ರೂಪಾಯಿ ಸಂಪಾದಿಸಿರ್ತಾರೆ. ಮತ್ತೊಂದು ಕಡೆ ದುಬೈ ಶೇಖ್ ಹಣವನ್ನ ನೀರಂತೆ ಖರ್ಚು ಮಾಡ್ತಾರೆ. ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಕೂಡ ಇವರ ಮುಂದೆ ಜುಜುಬಿ ಅಂತಿರ್ತಾರೆ. ಇವರಿಬ್ಬರಲ್ಲಿ ಯಾರು ದೊಡ್ಡ ಶ್ರೀಮಂತರು ಅಂತ ಹೇಳೋದು ಸ್ವಲ್ಪ ಕಷ್ಟ. ಆದ್ರೂ ಈ ಕುಬೇರರ ಬಗ್ಗೆ ಕೆಲ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ನೋಡಿದ ನಂತರ ಇವರಿಬ್ಬರಲ್ಲಿ ಯಾರು ಶ್ರೀಮಂತರು ಅಂತ ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ. ಇದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಂಬರ್ 1 ಮನಿ. ಫೋರ್ಬ್ಸ್ನ 2021 ಲೆಕ್ಕಗಳ ಪ್ರಕಾರ ಮುಕೇಶ್ ಅಂಬಾನಿ ಹತ್ರ $85 ಬಿಲಿಯನ್, ಅಂದ್ರೆ ಸರಿಸುಮಾರು 6 ಲಕ್ಷ ಕೋಟಿಯಷ್ಟು ಹಣವಿದೆ. ಮತ್ತೊಂದು ಕಡೆ ಶೇಖ್ ಹತ್ರ ಎಷ್ಟು ಹಣ ಇದೆ ಅನ್ನೋದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಬಾರಿ ದುಬೈ ಶೇಖ್ ಹತ್ರ $18 ಬಿಲಿಯನ್ ಇದೆ ಅಂತ ಫೋರ್ಬ್ಸ್ ಪ್ರಕಟಿಸುತ್ತೆ. ಆದ್ರೆ ದುಬೈ ಶೇಖ್ ಆ ಮಾಹಿತಿ ತಪ್ಪು ಅಂತ ಹೇಳ್ತಾರೆ. ಅವರು ಹೇಳಿದ್ದಕ್ಕಿಂತ 10 ಪಟ್ಟು ಹಣ ನನ್ನ ಹತ್ರ ಇದೆ ಅಂತ ಶೇಖ್ ಹೇಳ್ತಾರೆ. ಇದಾದ ನಂತರದಿಂದ ಫೋರ್ಬ್ಸ್ ದುಬೈ ಶೇಖ್ರನ್ನ ಬಿಲಿಯನರ್ಸ್ ಲೀಸ್ಟ್ ಅಲ್ಲಿ ಸೇರಿಸೋದನ್ನ ಬಿಟ್ಟು ಬಿಡುತ್ತೆ. ನಂಬರ್ 2 ಪಾರ್ಟೀಸ್ ಅಂಡ್ ಮ್ಯಾರೇಜಸ್. ಮುಕೇಶ್ ಅಂಬಾನಿಯವರ ಮಗಳ ಮದುವೆಯನ್ನ ಪ್ರಪಂಚದ ಅತ್ಯಂತ ಅದ್ದೂರಿಯಾದ ದುಬಾರಿ ಮದುವೆ ಅಂತ ಹೇಳಲಾಗುತ್ತೆ. ಆ ಮದುವೆಯಲ್ಲಿ ಮದುಮಗಳು ಧರಿಸಿದ್ದ ಡ್ರೆಸ್ ನ ಬೆಲೆ 90 ಕೋಟಿ. ಮತ್ತೆ ಆ ಮದುವೆಯ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ನ ಬೆಲೆ ಬರೋಬ್ಬರಿ 5 ಲಕ್ಷ ರೂಪಾಯಿ. ಮುಕೇಶ್ ಅಂಬಾನಿ ನೀತಾ ಅಂಬಾನಿಯವರ ಬರ್ತ್ಡೇ ಪಾರ್ಟಿಗೋಸ್ಕರ 220 ಕೋಟಿ ರೂಪಾಯಿ ಖರ್ಚು ಮಾಡಿದ್ದರು. ಇದರಲ್ಲಿ ದೇಶ ವಿದೇಶಗಳಿಂದ ಅನೇಕ ಸೆಲೆಬ್ರಿಟೀಸ್ ಗೆಸ್ಟ್ ಆಗಿ ಬರ್ತಾರೆ. ಈ ಗೆಸ್ಟ್ ರನ್ನ ಜೋಧ್ಪುರ್ ವರೆಗೂ ಕರೆದುಕೊಂಡು ಹೋಗಲು 32 ಚಾರ್ಟೆಡ್ ಫ್ಲೈಟ್ಸ್ ಅನ್ನ ಬುಕ್ ಮಾಡಿದ್ದರು. ಮತ್ತೆ ಆ ಪಾರ್ಟಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಲಂಡನ್ ನಿಂದ ತರಿಸ್ತಾರೆ. ಇನ್ನು ದುಬೈ ಶೇಖ್ ಮದುವೆ ಎಂದ್ರೆ ಪ್ರಪಂಚಕ್ಕೆಲ್ಲ ಗೊತ್ತಾಗುವಷ್ಟು ಅದ್ದೂರಿಯಾಗಿರುತ್ತೆ. ಈ ಮದುವೆಯಲ್ಲಿ ಸಿಗದ ವಸ್ತು ಅಂತ ಯಾವುದೂ ಇರೋದಿಲ್ಲ. ಇವರ ಮದುವೆಗೆ ಪ್ರಪಂಚದ ಟಾಪ್ ಬಿಲಿಯನರ್ಸ್ ಹಾಜರಾಗ್ತಾರೆ. ಕೇವಲ ಹೂವುಗಳಿಗೋಸ್ಕರ 100 ಕೋಟಿ ರೂಪಾಯಿಗಳನ್ನ ಇವರು ಖರ್ಚು ಮಾಡ್ತಾರೆ. ಮತ್ತೆ ಮದುವೆಗೆ ಬಂದವರಿಗೆ ಲಕ್ಸುರಿ ಕಾರ್ಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಇವರ ಮದುವೆ ಸರಿ ಸುಮಾರು 1 ವಾರದವರೆಗೂ ನಡೆಯುತ್ತೆ. ಇದರಲ್ಲಿ ದುಬಾರಿ ಬೆಲೆಯ ವೈನ್ ಅನ್ನ ಸರ್ವ್ ಮಾಡ್ತಾರೆ. ಇನ್ನು ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡಿಕೊಂಡ್ರೆ ಮುಕೇಶ್ ಅಂಬಾನಿ ಮನೆಯಲ್ಲಿ ಚಿಕ್ಕ ಫಂಕ್ಷನ್ ಆದ್ರೆ ಸಾಕು, ಬಾಲಿವುಡ್ ಸೆಲೆಬ್ರಿಟೀಸ್ ಕ್ಯೂ ನಿಲ್ತಾರೆ. ಬಾಲಿವುಡ್ ಸೆಲೆಬ್ರಿಟೀಸ್ಗೋಸ್ಕರ ಅಂಬಾನಿ ಹಣವನ್ನ ನೀರಂತೆ ಖರ್ಚು ಮಾಡ್ತಾರೆ. ಶೇಖ್ ಬಗ್ಗೆ ಮಾತಾಡಿಕೊಂಡ್ರೆ ಇವರು ಸೆಲೆಬ್ರಿಟೀಸ್ ಅನ್ನ ಭೇಟಿ ಮಾಡಬೇಕೆಂದ್ರೆ ಹಾಲಿವುಡ್ಗೆ ಹೋಗೋದಿಲ್ಲ, ದುಬೈಗೆ ಸೆಲೆಬ್ರಿಟೀಸ್ಗೆ 100 ಕೋಟಿಯಷ್ಟು ಹಣವನ್ನ ಕೊಟ್ಟು ಕರೆಸಿಕೊಳ್ತಾರೆ. ದುಬೈ ಪ್ರಿನ್ಸ್ ಫ್ರಾನ್ಸ್ಗೆ ಸೇರಿದ ಒಬ್ಬ ನಟಿಯನ್ನ ಭೇಟಿ ಮಾಡಲು ಒಂದೇ ಬಾರಿ 40 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಇಷ್ಟೇ ಅಲ್ಲದೆ ಅಮೆರಿಕನ್ ಮಾಡೆಲ್ಸ್ ನೊಂದಿಗೆ ಅನೇಕ ಬಾರಿ ಹಾಲಿಡೇ ಅನ್ನ ಎಂಜಾಯ್ ಮಾಡಿ ದುಬೈ ಪ್ರಿನ್ಸ್ ಕಾಣಿಸಿಕೊಳ್ತಾರೆ. ನಂಬರ್ 3 ಹೌಸಸ್, ಯಾಟ್ಸ್, ಪ್ರೈವೇಟ್ ಜೆಟ್ಸ್. ಯಾಟ್ಸ್ ವಿಷಯಕ್ಕೆ ಬಂದ್ರೆ ಮುಕೇಶ್ ಅಂಬಾನಿಯವರು ನೀತಾ ಅಂಬಾನಿಯವರಿಗೆ ಬರ್ತ್ಡೇ ಗಿಫ್ಟ್ ಆಗಿ 400 ಕೋಟಿ ರೂಪಾಯಿಯ ಲಕ್ಸುರಿ ಯಾಟ್ ಅನ್ನ ಕೊಡ್ತಾರೆ. ಈ ಯಾಟ್ ಅಲ್ಲಿ 4 ಬೆಡ್ರೂಮ್ಸ್, ಕಿಚನ್, ಡೈನಿಂಗ್ ರೂಮ್, ಸಿನಿಮಾ ಹಾಲ್ ಇದೆ. ಇದರಲ್ಲಿ 20 ಜನರು ಸುಲಭವಾಗಿ ಪ್ರಯಾಣಿಸಬಹುದು. ಮುಕೇಶ್ ಅಂಬಾನಿ ಹತ್ರ ಮತ್ತೊಂದು ಯಾಟ್ ಕೂಡ ಇದೆ. ಅದನ್ನ ತಮ್ಮ ಮಗನಾದ ಆಕಾಶ್ ಅಂಬಾನಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಇನ್ನು ದುಬೈ ಶೇಖ್ ಬಗ್ಗೆ ಮಾತಾಡಿಕೊಂಡ್ರೆ ಇವರ ಹತ್ರ 1000 ಕೋಟಿ ರೂಪಾಯಿ ಬೆಲೆ ಬಾಳುವ ಪ್ರೈವೇಟ್ ಯಾಟ್ ಇದೆ. ಈ ಯಾಟ್ ಅಲ್ಲಿರುವಷ್ಟು ಸವಲತ್ತುಗಳು 7 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಇರೋದಿಲ್ಲ. ಇದರಲ್ಲಿ 24 ರೂಮ್ಸ್ ಕೇವಲ ಕೆಲಸದವರಿಗಾಗಿ ಮಾತ್ರ ಇವೆ. ಇದರಲ್ಲಿ ಅಡುಗೆ ಮಾಡುವವರು, ಯಾಟ್ ಅನ್ನ ಮೇಂಟೈನ್ ಮಾಡುವವರು, ಕ್ಲೀನ್ ಮಾಡುವವರು ಇರ್ತಾರೆ. ಈ ಯಾಟ್ ಅನ್ನ ಶೇಖ್ ಹಮ್ದನ್ 5 ರಿಂದ 10 ಜನರಿಗೆ ಪಾರ್ಟಿ ಕೊಡಲು ಮಾತ್ರ ಬಳಸ್ತಾರೆ. ಶೇಖ್ ಹಮ್ದನ್ ಹತ್ರ 4,000 ಕೋಟಿ ರೂಪಾಯಿ ಬೆಲೆ ಬಾಳುವ ಮತ್ತೊಂದು ಯಾಟ್ ಕೂಡ ಇದೆ. ಇದನ್ನ ದುಬೈ ಯಾಟ್ ಅಂತ ಕರೀತಾರೆ. ಇದರಲ್ಲಿ 48 ಜನರು ಸುಲಭವಾಗಿ ಪ್ರಯಾಣಿಸಬಹುದು. ಇದರಲ್ಲಿ ಕೆಲಸದವರಿಗೋಸ್ಕರ 90 ರೂಮ್ಸ್ ಇವೆ. ಸಿಂಪಲ್ ಆಗಿ ಹೇಳಬೇಕೆಂದ್ರೆ ಇದು ನೀರಲ್ಲಿ ತೇಲುವ ಒಂದು ಲಕ್ಸುರಿ ಅರಮನೆ ಇದ್ದಂತೆ ಇರುತ್ತೆ. ಈ ಒಂದೇ ಅಲ್ಲದೆ ಶೇಖ್ ಹತ್ರ ಇನ್ನೂ 2 ಯಾಟ್ಸ್ ಇವೆ. ಅವುಗಳ ಬೆಲೆ ಕೂಡ ಕೋಟಿಗಳಲ್ಲಿರುತ್ತೆ. ಇನ್ನು ಪ್ರೈವೇಟ್ ಜೆಟ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ಮುಕೇಶ್ ಅಂಬಾನಿ ಹತ್ರ 3 ಪ್ರೈವೇಟ್ ಜೆಟ್ಸ್ ಇವೆ. ಅದರಲ್ಲಿ 240 ಕೋಟಿ ರೂಪಾಯಿಯ ಏರ್ಬಸ್ A319 ಇದೆ.
ಇದನ್ನ ನೀತಾ ಅಂಬಾನಿ ಅವರಿಗೆ ಬರ್ತ್ಡೇ ಗಿಫ್ಟ್ ಆಗಿ ಮುಖೇಶ್ ಅಂಬಾನಿ ಕೊಡ್ತಾರೆ. ಅಂಬಾನಿ ಹತ್ರ ಬೋಯಿಂಗ್ ಬಿಸ್ನೆಸ್ ಜೆಟ್ ಕೂಡ ಇದೆ. ಇದರ ಬೆಲೆ ಸುಮಾರು 540 ಕೋಟಿ ರೂಪಾಯಿ. ಮತ್ತೆ ಫಾಲ್ಕನ್ 900 EX ಎಂಬ ಮತ್ತೊಂದು ಜೆಟ್ ಕೂಡ ಅಂಬಾನಿ ಹತ್ರ ಇದೆ. ಇನ್ನು ದುಬೈ ಪ್ರಿನ್ಸ್ ಬಗ್ಗೆ ಮಾತಾಡಿಕೊಂಡ್ರೆ ದುಬೈ ಪ್ರಿನ್ಸ್ ಹತ್ರ ಏರ್ಬಸ್ A380 ಎಂಬ ಪ್ರೈವೇಟ್ ಜೆಟ್ ಇದೆ. ಇದರ ಬೆಲೆ $500 ಮಿಲಿಯನ್ ಅಂದ್ರೆ 3650 ಕೋಟಿ ರೂಪಾಯಿ. ಇದು ಪ್ರಪಂಚದ ಅತ್ಯಂತ ದುಬಾರಿ ಪ್ರೈವೇಟ್ ಜೆಟ್ಗಳಲ್ಲಿ ಒಂದಾಗಿದೆ. ಇದೊಂದು ಹಾರುವ ರಾಜಭವನದಂತಿರುತ್ತೆ. ಇದರಲ್ಲಿ ಕನ್ಸರ್ಟ್ ಹಾಲ್, ಟರ್ಕಿಶ್ ಬಾತ್, ಪ್ರಾರ್ಥನೆ ಮಂದಿರ, ರೋಲ್ಸ್ ರಾಯ್ಸ್ ಗ್ಯಾರೇಜ್ ಕೂಡ ಇದೆ. ಇಷ್ಟೇ ಅಲ್ಲದೆ $230 ಮಿಲಿಯನ್ ಅಂದ್ರೆ 1700 ಕೋಟಿ ಬೆಲೆ ಬಾಳುವ ಬೋಯಿಂಗ್ 147 ಕೂಡ ಇದೆ. ಮತ್ತೆ ದುಬೈ ಶೇಖ್ಸ್ಗೆ ಹದ್ದುಗಳಂದ್ರೆ ತುಂಬಾ ಇಷ್ಟ. ಇವರು ಎಲ್ಲಿಗೆ ಹೋದ್ರು ಅಲ್ಲಿಗೆ ಹದ್ದುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅವುಗಳಿಗೋಸ್ಕರ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ಅಥವಾ ಕೆಲವೊಮ್ಮೆ ಪೂರ್ತಿ ಫ್ಲೈಟ್ ಅನ್ನೇ ಬುಕ್ ಮಾಡ್ತಾರೆ. ಹೀಗೆ ಒಮ್ಮೆ ದುಬೈ ಶೇಖ್ ಬೇರೆ ದೇಶಕ್ಕೆ ಹೋಗಬೇಕಾಗಿರುತ್ತೆ. ಆಗ ಅವರ ಹತ್ರ ಇರೋ 80 ಹದ್ದುಗಳನ್ನ ಕೂಡ ತಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಳ್ತಾರೆ. ಇದಕ್ಕಾಗಿ ಅವರು ಅವುಗಳಿಗೋಸ್ಕರ ಒಂದು ಸ್ಪೆಷಲ್ ಫ್ಲೈಟ್ ಅನ್ನೇ ಬುಕ್ ಮಾಡ್ತಾರೆ. ಇನ್ನು ಹೌಸಸ್ ಬಗ್ಗೆ ಮಾತಾಡಿಕೊಂಡ್ರೆ ಪ್ರಪಂಚದ ಅತ್ಯಂತ ದುಬಾರಿ ಮನೆ ಮುಖೇಶ್ ಅಂಬಾನಿಯವರದ್ದಾಗಿದೆ. ಇದರ ಬೆಲೆ ಸುಮಾರು 15,000 ಕೋಟಿ ರೂಪಾಯಿ. 27 ಫ್ಲೋರ್ಸ್ ಅಲ್ಲಿ 6 ಫ್ಲೋರ್ಸ್ ಅನ್ನ ಕೇವಲ ಕಾರ್ ಪಾರ್ಕಿಂಗ್ ಗೋಸ್ಕರ ಇದರಲ್ಲಿ ಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ 9 ಹೈ ಸ್ಪೀಡ್ ಎಲಿವೇಟರ್ಸ್ ಇವೆ. 50 ಜನರು ಕೂಡುವಷ್ಟು ದೊಡ್ಡದಾದ ಥಿಯೇಟರ್ ಇದೆ. ಮತ್ತೆ ಸ್ವಿಮ್ಮಿಂಗ್ ಪೂಲ್, ಸ್ಪಾ, ಹೆಲ್ತ್ ಸೆಂಟರ್, ಟೆಂಪಲ್, ಜಿಮ್, 3 ಹೆಲಿಪ್ಯಾಡ್ಸ್, ಇನ್ನು ಎಷ್ಟೋ ವಿಶೇಷತೆಗಳು ಈ ಮನೆಯಲ್ಲಿವೆ. ಮತ್ತೆ ಆಶ್ಚರ್ಯಗೊಳಿಸುವ ವಿಷಯವೇನೆಂದ್ರೆ ಈ ಮನೆಯಲ್ಲಿ ಕೇವಲ 4 ಜನರು ಮಾತ್ರ ಜೀವಿಸ್ತಾರೆ. ಈ 4 ಜನರಿಗೋಸ್ಕರ ಒಮ್ಮೆ ನೋಡಿ. ಮಾಡಿಕೊಂಡ್ರೆ ಆಂಟಿಲಿಯಾ ಅಪಾರ್ಟ್ಮೆಂಟ್ ಅಲ್ಲಿ 160ಕ್ಕಿಂತ ಹೆಚ್ಚು ಲಕ್ಸುರಿ ಕಾರ್ಸ್ ಇವೆ. ಅದರಲ್ಲಿ ಪ್ರಪಂಚದ ಎಲ್ಲಾ ಟಾಪ್ ಬ್ರ್ಯಾಂಡ್ಸ್ ಕಾರ್ಸ್ ಇದೆ. 2 ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್, 4 ಕೋಟಿಯ ಮರ್ಸಿಡೀಸ್, 9 ಕೋಟಿ ರೂಪಾಯಿ 25 ಕೋಟಿ ರೂಪಾಯಿಯ ವ್ಯಾನಿಟಿ ವ್ಯಾನ್, 100 ಕೋಟಿಯ ಆಡಿ A9 ಕಮಿಲಿಯನ್ ಹಾಗೂ ವಜ್ರಗಳಿಂದ ಡಿಸೈನ್ ಮಾಡಿದ 30 ಕೋಟಿ ಬೆಲೆಯ ಕಾರ್ ಕೂಡ ಇದೆ. ದುಬೈ ಶೇಖ್ ಹತ್ರ 100ಕ್ಕಿಂತ ಹೆಚ್ಚು ಕಾರ್ಸ್ ಇವೆ. ಎಲ್ಲ ಲಕ್ಸುರಿ ಕಾರ್ಸ್ ಇವರ ಹತ್ರ ಇದೆ. ಇದಕ್ಕಾಗಿ 100 ಕಾರ್ಸ್ ಅಲ್ಲಿ ಆದಷ್ಟು ಕಾರ್ಸ್ ಅನ್ನ 24 ಕ್ಯಾರೆಟ್ ತಯಾರಿಸಿದ್ದಾರೆ. ಇವರ ವಜ್ರಗಳು ಕೂಡ ಇರ್ತವೆ. ಇವರು ಕಾರ್ಗಳಿಗೆ 106 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ನಂಬರ್ 5, ಎಕ್ಸ್ಪೆನ್ಸಿವ್ ಥಿಂಗ್ಸ್, ಬೆಲೆ ಬಾಳುವ ವಸ್ತುಗಳು. ತುಂಬಾ ಬೆಲೆ 50 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗುತ್ತೆ. ನೀತಾ ಅಂಬಾನಿಯವರ ಡ್ರೆಸ್, ಮೇಕಪ್ ಕಿಟ್ ಮತ್ತೆ ಲಿಪ್ಸ್ಟಿಕ್ ಬೆಲೆ ಕೋಟಿಗಳಲ್ಲಿರುತ್ತೆ. ಅವರು ಕುಡಿಯುವ ಟೀ ಸೆಟ್ ನ ಬೆಲೆ ಸುಮಾರು 1.5 ಕೋಟಿ ರೂಪಾಯಿ. ಮತ್ತೆ ಅದರಲ್ಲಿ ಕುಡಿಯುವ 1 ಕಪ್ ಟೀನ ಬೆಲೆ ಸುಮಾರು 3 ಲಕ್ಷ ರೂಪಾಯಿ. ನೀತಾ ಅಂಬಾನಿಯವರ ಲಕ್ಸುರಿ ಲೈಫ್ ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ನೋಡದವರು ಚಾನೆಲ್ ಚೆಕ್ ಮಾಡಿ ನೋಡಬಹುದು. ಮುಖೇಶ್ ಅಂಬಾನಿ ಸೆಕ್ಯೂರಿಟಿಗೋಸ್ಕರ ಪ್ರತಿ ವರ್ಷ 12 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ದುಬೈ ಶೇಖ್ ಬಗ್ಗೆ ಹೇಳೋದಾದ್ರೆ ಕಾರಿಂದ ಹಿಡಿದು ಬಂಗಾರದಿಂದ ಮಾಡಿದ್ದಾರೆ. ರೋಲ್ಸ್ ರಾಯ್ಸ್, ಮರ್ಸಿಡೀಸ್, BMW ನಂತಹ ಎಷ್ಟೋ ಕಾರ್ಗಳನ್ನ 24 ಕ್ಯಾರೆಟ್ ಗೋಲ್ಡ್ ನಿಂದ ತಯಾರಿಸಿದ್ದಾರೆ. ಇವರ ಮನೆಯಲ್ಲಿ ಒಂದು ಬಂಗಾರದ ATM ಕೂಡ ಇದೆ. ಅದರಿಂದ ಬಂಗಾರದ ಬಿಸ್ಕೆಟ್ಸ್ ಬರ್ತವೆ. ಇಷ್ಟೇ ಅಲ್ಲದೆ ಇವರ ಬಾತ್ರೂಮ್ ಅನ್ನ ಕೂಡ ಬಂಗಾರದಿಂದ ಮಾಡಿರ್ತಾರೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ನೋಡಿದ ಮೇಲೆ ಇವರಲ್ಲಿ ಯಾರು ಹೆಚ್ಚು ಶ್ರೀಮಂತರು ಅನ್ನೋದನ್ನ ನೀವೇ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ